ಪರಿಸ್ಥಿತಿ ಬಂದು ಅನೇಕ ರೋಗ ರುಜಿನಗಳು ನಮ್ಗೆ ಗೊತ್ತಿಲ್ದಾನೆ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಅಂತಹ ರೋಗ ರುಜಿನಗಳನ್ನ ನಾವು ಇವತ್ತು ತಪಾಸಣೆ ಮಾಡೋದ್ರ ಮುಖಾಂತರ ಮುಂದೆ ನಿಮಗೆ ದೊಡ್ಡ ಅಪಾಯವನ್ನ ತಪ್ಪಿಸೋದಕ್ಕೋಸ್ಕರ ಇವತ್ತೊಂದು ವೈದ್ಯಕೀಯ ಮಹಾಶಿಬಿರವನ್ನ ಈ ಒಂದು ದೇವರ ಮರಗುಂಟೆ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಇವತ್ತು ನಮ್ಮ ಜನ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಾರೆ. ಮಳೆ ಹೋಗೈತೆ, ಬೆಳೆ ಇಲ್ಲ, ದುಡ್ಡಿಲ್ಲ, ಮುಂದೆ ಊಟ ಮಾಡಕ್ಕೆ ನಮಗೆ ಧಾನ್ಯನೂ ಸಿಗಲ್ಲ. ಯಾಕೆಂದ್ರೆ ಎಲ್ಲ ಲೇಔಟ್ಗಳಾಗ್ತಾ ಇದಾವೆ. ಅಂತ ಒತ್ತಡದ ಬದುಕು ಇವತ್ತು ನಾವು ಬದುಕ್ತಾ ಇದ್ದೇವೆ. ಆ ಒತ್ತಡ ಬದುಕಿಗೆ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡು ಇವತ್ತು ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೇವೆ. ನಮ್ಮ ಆರೋಗ್ಯದ ಸ್ಥಿತಿಗತಿಗಳು ಇವತ್ತು ನಮಗೆ ಗೊತ್ತಾಗ್ತಿದ್ದಂತೆ ನಮ್ಮಲ್ಲಿ ಗೊತ್ತಿಲ್ಲದೇನೆ ಕೆಲವು ರೋಗಗಳು ಉಟ್ಕೊಂಡಿದ್ದಾವೆ. ಆನುವಂಶಿಕವಾಗಿ ಕೆಲವು ರೋಗಗಳು ಬರ್ತವೆ, ಆನುವಂಶಿಕವಾಗಿ ಇಲ್ಲದೇನೆ ಕೆಲವು ರೋಗಗಳು ಉಟ್ಕೊಳ್ತವೆ, ಪರಿಸರದ ವ್ಯಾಪ್ತಿಯಲ್ಲಿ ಕೆಲವು ರೋಗಗಳು ಉಂಟಾಗ್ತವೆ. ಇಂತೆಲ್ಲ ರೋಗಗಳನ್ನ ಬರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡೋದ್ರ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ದೊಡ್ಡ ವೈದ್ಯಕೀಯ ಒಂದು ತಪಾಸಣಾ ಶಿಬಿರ ಇದಾಗಿದೆ ಬಂಧುಗಳೇ. ಇದರ ಸದುಪಯೋಗವನ್ನ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಚಾರವನ್ನ ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ಡಿಶ್ ಮೂಲಕ ಪ್ರಚಾರ ಮಾಡಿದ್ದೇವೆ, ಮಕ್ಕಳ ಮೂಲಕ ಪ್ರಚಾರ ಮಾಡಿದ್ದೇವೆ. ಪ್ರತಿಯೊಂದು ಮನೆಗೂ ಹೋಗಿ ಮಕ್ಕಳು ಕರಪತ್ರವನ್ನ ನೀಡಿ GPS ಫೋಟೋವನ್ನು ಹಾಕಿದ್ದಾರೆ. ನಿಜವಾಗ್ಲೂ ಆ ಮಕ್ಕಳಿಗೆಲ್ಲ ನಾವು ಧನ್ಯವಾದ ಅರ್ಪಿಸ್ಬೇಕು. ಇವತ್ತು ನಮ್ಮ ಚಳ್ಳಕೆರೆ ಶಾಲೆಯಿಂದ ಒಂದು ಬಸ್ಸನ್ನ ಬಿಟ್ಟು 40 ಜನ ಮಕ್ಕಳನ್ನ ಕಳಿಸಿ ಇಡೀ 7 ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 7 ಹಳ್ಳಿಗಳಲ್ಲಿ ಶಿಕ್ಷಕರೊಂದಿಗೆ ಮನೆಗೆ ತಲುಪಿಸಿ ಇವತ್ತು ಇದರ ಪ್ರಚಾರವನ್ನು ಮಾಡಿದ್ದಾರೆ. ಯಾಕೆ ಗೊತ್ತಾ? ಈ ಪ್ರಚಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾಕಾಯ್ತು? ಇವತ್ತು ನಾವು ಒಬ್ಬರನ್ನು ಸನ್ಮಾನ ಮಾಡಿದ್ವಿ. ಐ ಆಮ್ ಅ ಲೇಡಿ. ಕೇಳೋ, ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ದೇವೆ ಬಂಧುಗಳೇ. ಇದರ ಸದುಪಯೋಗ ಪಡ್ಕೊಳ್ಳಿ. ಇದರಲ್ಲಿ ಚಿಕಿತ್ಸೆಯನ್ನ ಇಲ್ಲಿ ಮೊದಲು ತಪಾಸಣೆ ಮಾಡಿಸ್ತೇವೆ. ಹೆಚ್ಚಿನ ಚಿಕಿತ್ಸೆಗೆ ಅವ್ರಿಗೇನಾದ್ರೂ ಬಂದ್ರೆ ಉಚಿತವಾಗಿ ಆಪರೇಷನ್ ಅನ್ನು ಸಹ ಸಪ್ತಗಿರಿ ಹಾಸ್ಪಿಟಲ್ ಅವರು ಮಾಡಿ ನಿಮ್ಮನ್ನ ಇಲ್ಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ಏನು ತಗೊಂಡು ಹೋಗಬೇಕಾಗಿಲ್ಲ. BPL ಕಾರ್ಡು, ಆಧಾರ್ ಕಾರ್ಡು ಎರಡೇ. ಪಟ್ಟು ದುಡ್ಡು ಯಾವ್ದಂದ್ರೆ ಒಂದು BPL ಕಾರ್ಡು, ಒಂದು ಆಧಾರ್ ಕಾರ್ಡು. ದುಡ್ಡಿಲ್ದೇನೆ ಹೋಗ್ತಕ್ಕಂಥದ್ದು ಅವೆರಡು ತಗೊಂಡು ಹೋದ್ರೆ ನಿಮಗೆ ಉಚಿತವಾಗಿ ತಪಾಸಣೆಯನ್ನ ಖಂಡಿತವಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಈ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಆರಂಭ ಆಗಿದೆ. ಇದರ ಮುಂದಿನ ಪ್ರಯೋಜನ ಹಂತ ಹಂತದಲ್ಲಿ ನಾವು ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಇಲ್ಲಿ ಒಂದು ನಮ್ಮ ಮಾನ್ಯ ಸಚಿವರಿಗೆ ಈಗಾಗಲೇ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ. ಇಲ್ಲಿಗೆ ಒಂದು ವಿಶೇಷವಾಗಿ ಆಸ್ಪತ್ರೆಯನ್ನ ಹಾಕಿ ಇಲ್ಲಿ ಡಾಕ್ಟರ್ಗಳನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲಿ ನಿಮ್ಮ ಊರಿಗೆ ಒಂದು ಆಸ್ಪತ್ರೆ ಬರ್ತಾ ಇದೆ. ಇದೆಲ್ಲದರ ನಡುವೆ ನಮಗೆ ಬಹಳ ಸುಸಜ್ಜಿತವಾಗಿ ನಮ್ಮ BO ಸಾಹೇಬ್ರವರು ನಾವು ಹೋಗಿ ಇನ್ನೂ ಒಂದು ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ಚಿತ್ತಣ್ಣ ಹೆಡ್ ಮಾಸ್ಟರ್ ಫೋನ್ ಮಾಡಿ, ನೋಡಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ಒಂದು ವೈದ್ಯಕೀಯ ತಪಾಸಣೆ ಮಾಡ್ತಾರೆ, ಅವ್ರಿಗೆ ಎಷ್ಟು ರೂಮ್ಗಳು ಬೇಕೋ ಅಷ್ಟು ರೂಮ್ಗಳು ಬಿಟ್ಟು ಅವರೆಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಬೇಕಂತ BO ಸಾಹೇಬ್ ಹೇಳಿದ್ದಾರೆ. ಖಂಡಿತ ನಾವೆಲ್ಲರೂ ಆಭಾರಿಗಳು. ಒಂದು ಜೋರು ಚಪ್ಪಾಳೆ ಆ ಇಲಾಖೆಗೆ ಬರಬೇಕು. ಹಾಗಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಇವತ್ತೇನು 5 ರೂಮ್ಗಳನ್ನ, ಹೊಸ ರೂಮ್ಗಳನ್ನ ಸಾಹೇಬರು ಕಟ್ಟಿಕೊಟ್ಟಿದ್ದಾರೆ. ನಮ್ಮದೊಂದು ಕೊಡುಗೆ ಕೊಡ್ಬೇಕಲ್ವಾ? ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಒಂದು ಸೇವೆಯನ್ನು ಸೇವೆ ಮಾಡ್ತಿದ್ದೀವಿ. ಹಾಗಾಗಿ ಧ್ವಜಸ್ತಂಭವನ್ನ ನಾವು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ನಿಮ್ಮ ಶಾಲೆಗೆ ಕೊಡುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಹಾಗಾಗಿ ಆ ಧ್ವಜಸ್ತಂಭ ಶಾಶ್ವತವಾಗಿ ಶಾಲೆ ಮುಂದೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಕೊಡುಗೆಯನ್ನು ಕೊಡೋದ್ರ ಮೂಲಕ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸದಾ ಜನರಿಗೋಸ್ಕರ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಿಮ್ಮ ಸಂಕಷ್ಟದಲ್ಲಿ ನಾವು ಭಾಗಿಯಾಗ್ತೇವೆ. ನಿಮ್ಮ ಯಾವುದೇ ಬರೀ ವೈದ್ಯಕೀಯ ಶಿಬಿರ ಅಲ್ಲ, ಎಲ್ಲ ರೀತಿಯ ಮುಂದೆ ಬರುವಂತಹ ಸಂಕಷ್ಟಗಳಿಗೆ ನಾವು ಜೊತೆಯಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಅವಕಾಶಕ್ಕಾಗಿ ಧ್ವಜಸ್ತಂಭವನ್ನು ನಾವು ಕೊಡ್ತೇವೆ ಅಂತ ಈಗಾಗಲೇ ಹೇಳಿದೀವಿ ಮುತ್ತು. ಅದನ್ನು ಖಂಡಿತ ಕೊಡ್ತೇವೆ. ಈ ಶಾಲೆಯ ಮುಂದೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಕಾಣಿಕೆಯನ್ನ ನಾವು ನೀಡಿ ಅದು ಶಾಶ್ವತವಾಗಿ ಇರುವಂತ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾಗಿ खराब
ಈಗ ನೀವು ತೋರ್ಸಕ್ ನಿಂತ್ರ